ಚಿಕ್ಕಬಳ್ಳಾಪುರ ನನಗೆ ಜಿಲ್ಲಾಧ್ಯಕ್ಷ ಕೊಟ್ಟರು. ನನಗೆ ಇವತ್ತೂ ಗೊತ್ತಿಲ್ಲ, ನನ್ನ ಯಾರೂ ಕರೆದು ಹೇಳಲೂ ಇಲ್ಲ. ಏನಪ್ಪ ಈ ರೀತಿ ನಿನಗೊಂದು ಕಾರಣ ಇರೋದಕ್ಕೋಸ್ಕರ ನಿನ್ನ ತೆಗೆದಾಕಿದ್ವಿ ಜಿಲ್ಲಾಧ್ಯಕ್ಷನಿಂದ, ಏನೂ ಹೇಳಿಲ್ಲ ನನಗೆ. ಆದ್ದರಿಂದ ನಮಗೇನು ನೋವಿದೆ ಅದನ್ನು ಎದೆಯಲ್ಲಿಟ್ಕೊಂಡು ನಮ್ಮನ್ನು ನೋವನ್ನು, ನಮ್ಮನ್ನು ದುಃಖವನ್ನು ಹಂಗೆ ನಾವು ಅವಸಿಟ್ಕೊಂಡು, ಪಕ್ಷ ಅಂತಂದರೆ ನಮ್ಮ ತಾಯಿ ಇದ್ದಂಗೆ, ಆ ಪಕ್ಷಕ್ಕೆ ಅವಮಾನ ಮಾಡೋ ಕೆಲಸ ಮಾಡಬಾರ್ದು ಅಂತ ನಾವು ಹೋಗಿ ಏನು ಮಾಡ್ತಾಯಿದ್ದೀವಿ, ಜನಗಳಲ್ಲಿ ಹೋಗಿ ಸೇವೆ ಮಾಡ್ತಾಯಿದ್ದೀವಿ. ನಾನು ಸೇವೆ ಮಾಡೋದು ನಾಳೆ ಯಾರಾದರೂ ಒಬ್ಬರು ಬಿ ಜೆ ಪಿಯಿಂದ ಬಂದರೆ ಅವ್ರಿಗೆ ಪ್ಲಸ್ ಆಗ್ಬೋದು ರೀ, ನನಗೆ ಆಗಬೇಕು ಅಂತೇನಿಲ್ಲ. ಗೊತ್ತಿಲ್ಲ, ನನಗೂ ಟಿಕೆಟ್ ಸಿಗಬೇಕು ಅಂತ ಆಸೆ, ಏನು ತಪ್ಪೇನಿದೆ? ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಆಸೆ ಪಡ್ತಾರೆ, ಪ್ರತಿಯೊಬ್ಬರಿಗೂ ಕಂಟೆಸ್ಟ್ ಮಾಡಬೇಕು ಅಂತ ಆಸೆ ಇದೆ. ನಾಳೆ ಕೊಡೋದು ಬಿಡೋದು ಪಕ್ಷದ ವಿಚಾರಕ್ಕೆ ಬಿಟ್ಬಿಡೋಣ, ನಾವು ಪಕ್ಷಕ್ಕೆ ನಿಷ್ಠೆ ಆಗಿರೋಣ. ನಾನು ಸಂಪಾದನೆ ಮಾಡೋ 10 ಓಟೋ ಅಥವಾ 10,000 ಓಟೋ ನಾಳೆ ಯಾರೋ ಒಬ್ಬರು ನಿಂತ್ಕೊತಾರೆ ಅಂತ ಇಟ್ಕೊಳ್ಳಿ. ನಾಳೆ ಸುಧಾಕರ್ ಅವ್ರಿಗೆ ಎಲೆಕ್ಷನಲ್ಲಿ ಟಿಕೆಟ್ ಕೊಟ್ಟರು ಅಂತ ಇಟ್ಕೊಳ್ಳಿ, ನವೀನ್ ಕಿರಣ್ ಅವರು ಕೊಟ್ಟರು ಅಂತ ಇಟ್ಕೊಳ್ಳಿ, ಕೃಷ್ಣಮೂರ್ತಿ ಅವರು ನಮಗೆ ಬೈದರು ಅದು ಇದು ಅಂದ್ರೆ ಅವ್ರಿಗೆ ಸಿಕ್ತು ಅಂತ ಇಟ್ಕೊಳ್ಳಿ. ನಾನು ಕೆಲಸ ಮಾಡಿರೋ ಓಟ್ ಅವ್ರಿಗೆ ಹೋಗಲ್ವಾ? ಯಾಕೆ ಈ ರೀತಿ ಸಣ್ಣದಾಗಿ ಯೋಚನೆ ಮಾಡ್ತೀರಾ? ಪಕ್ಷ ಕಟ್ರಪ್ಪ, ಫಸ್ಟ್ ಪಕ್ಷಕ್ಕೆ ಒಂದು ಕಚೇರಿ ಕಟ್ರಿ. ನಿಮ್ಮ ಯೋಗ್ಯತೆಗೆ ದೊಡ್ಡ ಸಾಹುಕಾರರು ನೀವೆಲ್ಲ ಸ್ವಲ್ಪ ಏನೋ ಚೆಂದಾಗಿಂದ ಹಾಕ್ಕೊಡ್ರಿ. ನಮ್ಮ ಕೈಯಲ್ಲಾಗಿದ್ದು ನಾವು ಏನಾದರೂ ಸಣ್ಣ ಅಳಿಲ್ ಸೇವೆ ಮಾಡ್ತೀವಿ. ಒಂದು ಸೈಟ್ ಹುಡುಕ್ರಿ, ಫಸ್ಟು ಪಕ್ಷದ್ದು ಕಚೇರಿ ಕಟ್ರಿ. ಅಲ್ಲಿ ಯಾವುದೋ ಒಂದು ಬಾಡಿಗೆ ಕಚೇರಿ ಆಯಿತು, ಪಾಪ ಈಗ ಸಿಕಲ್ ರಾಮಚಂದ್ರಗೌಡರು ಕಷ್ಟ ಬಿದ್ದು ಏನೋ ಒಂದು ಮಾಡಿ ಅಲ್ಲಿ ಒಳ್ಳೆ ಜಾಗದಲ್ಲಿ ಈಗ ಮಾಡಿದ್ದಾರೆ. ರಾಮಾಂಜನಪ್ಪನವರು ಅವ್ರ ಕೈಯಲ್ಲಾಗಿದ್ದಂಥದ್ದು ಕೆಲಸದ ಮಾಡಿದ್ದಾರೆ. ಯಾರನ್ನು ನಾನು ಹಿಂದೆ ತಪ್ಪು ಅಂತ ಹೇಳಲ್ಲ, ಅವ್ರವ್ರ ಯೋಗ್ಯತೆಗೆ ತಕ್ಕನಂಗೆ ಅವ್ರವ್ರ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಗೆ ಭುಜ ಕೊಟ್ಟು ಕೆಲಸ ಮಾಡೋದನ್ನ ಮಾತ್ರ ನಮ್ಮ ಕೆಲಸ ಅಂತ ನನ್ನ ಭಾವನೆ. ಯಾಕೆ ಸಂದೀಪ್ ರೆಡ್ಡಿ ಅವರ ಸಮಾಜ ಸೇವೆಯನ್ನು ತಮ್ಮದೇ ಪಕ್ಷದ ಕೆಲವೊಂದು ಮುಖಂಡರು ಸಹಿಸ್ತಾ ಇಲ್ವಾ ಅಂತ? ಅದನ್ನು ನೀವು ಅವ್ರನ್ನ ಕೇಳಬೇಕು ಸರ್, ನಾನೇನು ಗೊತ್ತು? ನನ್ನ ಪಾಡು ನಾನು ಕೆಲಸ ಮಾಡ್ತಾ ಇರೋದು ಅಷ್ಟೇ ನಂಗೆ ಗೊತ್ತು. ಬಿಟ್ಟರೆ ನಾನು ಯಾಕೆ ಬೇರೆಯವ್ರ ಬಗ್ಗೆ ಅವ್ರಿಗೆ ಸಹಿಸೋಕ್ಕಾಗುತ್ತೋ ಇಲ್ವೋ, ಅವ್ರಿಗೇನಾದರೂ ಟ್ಯಾಬ್ಲೆಟ್ ಕೊಡಿಸ್ಬೇಕಾ, ಅವ್ರಿಗೆ ಆಯಿಂಟ್ಮೆಂಟ್ ಕೊಡಿಸ್ಬೇಕಾ, ನನ್ನ ಕೆಲಸ ಅಲ್ಲ ಅದು ಅವ್ರ ಕೆಲಸ, ಅವ್ರು ಮಾಡಿ. ಪಕ್ಷ ನಿಷ್ಠದ ಕಾರ್ಯಕರ್ತರಾಗಿದ್ದರೆ ತಮ್ಮದೇ ಪಕ್ಷದ ಒಬ್ಬ ಶಾಸಕರ ಹೇಳಿಕೆಗಳನ್ನ ಹೇಗೆ ವಿರೋಧ ಮಾಡ್ತಾರೆ ಅವರು ಅಂತ ಅದನ್ನೇ ನಾನು ಹೇಳ್ತಿರೋದು. ಇದು ಎಲ್ಲ ಆಂತರಿಕವಾಗಿ ಈಗೂ ಸಹ ನಾನೇನು ಪತ್ರಿಕಾಗೋಷ್ಠಿ ಕರೆದಿಲ್ಲ. ನಾವು ಇವಾಗ ಇಲ್ಲಿ ಬಂದಿರೋದಕ್ಕೆ ತಾವು ಬಂದಿದ್ದೀರಾ, ನೀವು ಕೇಳಿದ್ದಕ್ಕೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಬಿಟ್ಟರೆ ಇದನ್ನು ನಾವು ಏನೋ ಪತ್ರಿಕಾಗೋಷ್ಠಿ ಕರೆದು ನಾವೇನೋ ದೊಡ್ಡದು, ನಮ್ದು ಯಾರ್ದೋ ದೊಡ್ಡದು ಅಂತ ಅದನ್ನೇನು ಮಾಡೋದು ಬೇಡ. ಇದು ಏನಂತಂದರೆ ಪಕ್ಷದ ಆಂತರಿಕ ವಿಷಯ ಆವತ್ತು ಡಿಸೈಡ್ ಆಗುತ್ತೆ. ನಾನು ನೀವು ಎಲ್ಲ ತುಂಬ ಚಿಕ್ಕವರು. ವಿಶ್ವಣ್ಣಂದು ಒಂದು ಪಾಯಿಂಟ್ ಹೋಗ್ಬೋದು, ಸುಧಾಕರ್ ಅವ್ರದ್ದು ಒಂದು ಪಾಯಿಂಟ್ ತೊಗೊಬೋದು. ಇನ್ನೂ 108 ಏನು ಕೋರ್ ಕಮಿಟಿ ಇರ್ತದೆ. ಆ ಕಮಿಟಿಯಲ್ಲಿ ಕೂತ್ಕೊಂಡು ಇಲ್ಲಿ ಒಂದು ಸರ್ವೆ, ಒಂದು 4-5 ಸಲ ಸರ್ವೆ ಮಾಡ್ತಾರೆ. ಜನಗಳಲ್ಲಿ ಹೋಗಿ ಯಾರು ಕೊಟ್ಟರೆ ಸರಿ ಹೋಗುತ್ತೆ ಅಂತ ನೋಡ್ತಾರೆ. ಈ ರೀತಿ ಅಂತ ಇದು 2 ವರ್ಷಕ್ಕೆ ಮೊದಲೇ ಯಾಕೆ ಅಷ್ಟೊಂದು ಆತಂಕಕ್ಕೆ ಒಳಗಾಗಿ ಆರೋಗ್ಯ ಯಾಕೆ ಹಾಳು ಮಾಡ್ಕೊತೀರಾ? ಆರಾಮಾಗಿರೋದು ಕಲ್ತ್ಕೊಳ್ಳಿ. ಇನ್ನೇನಾದರೂ ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಸರ್ ಚಿಲ್ಲರೆ ರಾಜಕೀಯ ಬಿ ಜೆ ಪಿಯಲ್ಲಿ ಶುರುವಾಗಿದೆ? ನೋಡಿ, ಬಿ ಜೆ ಪಿಯಲ್ಲಿ ಚಿಲ್ಲರೆ ರಾಜಕೀಯ ಇಲ್ಲ. ಯಾರೋ ಒಂದಷ್ಟು ಜನ ಒಂದು ಏನೋ ತಮ್ಮದೇ ಆದ ಒಂದು ಇದಕ್ಕೋಸ್ಕರ ಏನೋ ಮಾಡ್ತಿದ್ದಾರೆ. ಅವ್ರು ಬಿಟ್ಟರೆ ಬಿ ಜೆ ಪಿ ತುಂಬ ದೊಡ್ಡ ಪಕ್ಷ. ಈಗ ಮೊನ್ನೆ ಸಹ ಸುಧಾಕರ್ ಅವ್ರು ಸೋತಾಗೂ ಸಹ 70,000 ಓಟ್ ನಮ್ಗೆ ಬಂದಿದೆ. ಮೊನ್ನೆ ಎಲೆಕ್ಷನ್ ಆದಾಗ NDA ಜೊತೆ, ಇವಾಗ ನಾವು ದಳದ ಜೊತೆ ಸೇರಿದ್ವಿ, ಅವ್ರದ್ದು ನಾವು ಮರ್ಯಾದೆ ಕಾಪಾಡಬೇಕು. ಏನು ಜನತಾದಳದವ್ರ ಗೌರವವನ್ನು ಕಾಪಾಡಬೇಕು. ಅವ್ರ ಮೊನ್ನೆ ನಿಂತ್ಕೊಂಡಿದ್ದಕ್ಕೋಸ್ಕರನೇ 1,10,000 ಓಟ್ವರೆಗೂ ಬಂದಿದೆ ನಮ್ಮ ಸುಧಾಕರ್ ಅವ್ರಿಗೆ. ಅವುಗಳಿಗೆಲ್ಲ ನಾವು ಗೌರವ ಕೊಡೋ ಅಂಥ ಕೆಲಸ ಮಾಡಬೇಕು. ಚಿಲ್ಲರೆ ರಾಜಕೀಯ ಮಾಡ್ತಾ ಇದ್ದರೆ ತಪ್ಪು, ಅದೇ ರೀತಿ ಮಾಡಬೇಡಿ ಅಂತ ಹೇಳ್ತೀವಿ ಸರ್. ಬಿ ಜೆ ಪಿ ಅಂತೀರ, ನೀವು ಯಾವುದೋ ಹೋರಾಟಗಳಲ್ಲಿ ಕಾಣಿಸ್ಕೊಳ್ಳಲ್ಲ ಹೆಚ್ಚಾಗಿ ಅಂತ ಒಂದು ಮಾತು ಗುಸುಗುಸು ಚರ್ಚೆ ಆಗ್ತಿದೆ, ಅವರಲ್ಲಿ ಕೂಡ ಚರ್ಚೆ ಆಗಿದೆ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.